ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾಬೆಂಕಿಗಾಗಿ ಅಂಶಗಳ ಪೂರ್ವಸಿದ್ಧತೆ. ಪುಟ 191. ಮತ್ತೊಂದು ಹೇಳಿಕೆ ವಿವರಿಸುವುದೇನೆಂದರೆ, ಹೇಗೆ ಚಿಕಾಗೋದಲ್ಲಿ 400 ಜನ ನಿರುದ್ಯೋಗಿಗಳ ಗುಂಪೊಂದು ವ್ಯಾಪಾರಿ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಅದರಲ್ಲಿ ಒಬ್ಬ ಮುಖ್ಯಸ್ಥನಾಗಿ ಹಲಗೆಯ ಬೋರ್ಡ್ ಎತ್ತಿ ಹಿಡಿದಿದ್ದನು. ಅದರಲ್ಲಿ ನಮಗೆ ಕೆಲಸ ಬೇಕು ಎಂಬ ಕಠೋರದಂತಕಥೆ ಗೀಚಿದ್ದಿತು. ಮರುದಿನ ಕೆಳಗೆ ಬರೆದಿರುವ ಅನೇಕ ಘೋಷಣೆಗಳ ಹಲಗೆಗಳನ್ನು ಹೊತ್ತು ಮೆರವಣಿಗೆ ಹೋದರು. ಅದರಲ್ಲಿ ಬದುಕು ಮತ್ತು ಬದುಕಲು ಬಿಡು, ನಮಗೆ ನಮ್ಮ ಕುಟುಂಬಗಳನ್ನು ಬೆಂಬಲಿಸುವ ಅವಕಾಶ ಬೇಕು, ಕೆಲಸ ಅಥವಾ ಆಹಾರ ಮುಂತಾದವು ಬರೆದಿದ್ದಿತು. ನಿರುದ್ಯೋಗಿಗಳ ಒಂದು ಸೈನ್ಯವೇ ಸ್ಯಾನ್ ಫ್ರಾನ್ಸಿಸ್ಕೋ ಮೂಲಕ ಹಾದು ಮೆರವಣಿಗೆ ಹೋಯಿತು. ಆ ಫಲಕಗಳಲ್ಲಿ ಸಾವಿರಾರು ಮನೆಗಳು ಬಾಡಿಗೆಗಿದೆ ಮತ್ತು ಸಾವಿರಾರು ಜನರು ಮನೆ ಇಲ್ಲದವರಾಗಿದ್ದಾರೆ. ಹಸಿದವರು ಮತ್ತು ನಿರ್ಗತಿಕರು ಹಸಿವೆಯ ಪ್ರಹಾರದಿಂದಾಗಿ ಭಿಕ್ಷೆ ಬೇಡುತ್ತಿರುವರು. ನಮ್ಮ ಬೆನ್ನು ಹತ್ತದಿರಿ, ನಾವೇ ನಮ್ಮನ್ನು ಬೆಂಬಲಿಸಿಕೊಳ್ಳುವೆವು ಮುಂತಾದವು ಕೆತ್ತಲಾಗಿತ್ತು. ಮತ್ತೊಂದು ಸಂಕ್ಷಿಪ್ತ ವಿವರವು ಹೀಗೆ ತಿಳಿಸುತ್ತದೆ. ಇಂಗ್ಲೆಂಡ್ ಪೂರ್ತಿಯಾಗಿ ನಿಜವಾದ ಸಂಕಟ ಅಲ್ಲದೆ ಹೊಟ್ಟೆಗಿಲ್ಲದಿರುವುದು ದುಃಖಕರವಾಗಿ ಅಪವರ್ತಿಸುತ್ತಿದೆ, ಅಂದರೆ ಹೆಚ್ಚುತ್ತಿದೆ, ಮತ್ತು ಉದ್ಯಮಗಳ ನಿಲುಗಡೆ ಮತ್ತು ರೈಲ್ವೆಯ ಅವ್ಯವಸ್ಥೆ ಇವೆಲ್ಲವೂ ಸೇರಿ ರಾಷ್ಟ್ರೀಯ ಅವನತಿಯನ್ನು ಊಹಿಸಬಹುದಾದ ಪ್ರಮಾಣದಲ್ಲಿ ಚಿಂತಾಜನಕ ಸ್ಥಿತಿಯನ್ನು ತಲುಪುತ್ತಿದೆ. ಎದುರು ನೋಡುವಂತೆ ಗುತ್ತಿಗೆದಾರನು ಗಣಿಯನ್ನು ಗುತ್ತಿಗೆ ಹಿಡಿಯಲು ನೆಲಕ್ಕಾಗಿ ಭೂ ಮಾಲೀಕನಿಗೆ ತೆರಬೇಕಾದ ಅಪಾರ ಮೊತ್ತದ ಗೌರವಧನ, ಅಂದರೆ ರಾಯಲ್ಟಿ, ಇದಕ್ಕೆ ನಿಜವಾದ ಕಾರಣ. ಹೀಗೆ ಗಣನೀಯವಾದ ಸಂಖ್ಯೆಯ ಮಿಲಿಯಾಂತರಿಗಳು ಯಾರ ಕಲ್ಲಿದ್ದಲಿನ ಗೌರವಧನವು ಗಣಿ ಉದ್ಯಮದ ಕುತ್ತಿಗೆಯಲ್ಲಿ ಬೀಸುವ ಕಲ್ಲಿನಂತೆ ನೇತಾಡುತ್ತಿದೆಯೋ ಅವರೆಲ್ಲರೂ ಪ್ರಮುಖ ಶ್ರೀಮಂತರು ಮತ್ತು ಕುಪಿತ ಜನತೆಯ ಜಾಗೃತಿ ಇವೆರಡೂ ಒಟ್ಟಿಗೆ ಸೇರಿ ಸ್ಫೋಟಿಸುತ್ತದೆ. ತೀವ್ರಗಾಮಿ ಪತ್ರಿಕೆಯು ಸ್ವಪ್ರತಿಷ್ಠೆಯ ಪ್ರಭುಗಳ ಪಟ್ಟಿಯನ್ನು ಸಂಗ್ರಹಿಸುತ್ತದೆ. ಅಮೆರಿಕಾದ ಟ್ರಸ್ಟ್ಗಳ ಪಟ್ಟಿಯಂತಲ್ಲ. ಅದರಲ್ಲಿ ದೇಶದ ಆಸ್ತಿಗಳ ಮೇಲೆ ಹೊರಿಸಿರುವ ತಮ್ಮ ದೈತ್ಯಾಕಾರದ ತೆರಿಗೆಯ ತಮ್ಮ ಅಂಕಿ ಅಂಶಗಳನ್ನು ತೋರಿದೆ. ಆಹಾರಕ್ಕಾಗಿ ಕೂಗು ಪಟ್ಟಣದಿಂದ ಹೊರಹೊಮ್ಮುತ್ತಿದೆ. ಅದು ಆಳವಾಗಿಯೂ ಕರ್ಕಶವಾಗಿಯೂ ಭಾರಿಯಾಗಿಯೂ ಮೊದಲಿಗಿಂತಲೂ ಉಚ್ಚ ಮಟ್ಟಕ್ಕೇರುತ್ತಿದೆ. ಅದು ಹೊಟ್ಟೆಯ ಸಂಕಟದಿಂದ ಮತ್ತು ದುರ್ಬಲಗೊಂಡ ದೇಹಗಳಿಂದಲೂ ಹೊರಹೊಮ್ಮುತ್ತದೆ. ಅದು ಕೆಲಸಕ್ಕಾಗಿ ಹಾದಿಗಳನ್ನು ಹಿಡಿದು ಅಲೆದಾಡಿದ ಪುರುಷರಿಂದ ಹೊರಬರುತ್ತದೆ. ಖಾಲಿ ಕೋಣೆಗಳಲ್ಲಿ ನಿರಾಶೆಯಿಂದ ಕುಳಿತಿರುವ ಮಹಿಳೆಯರಿಂದ ಹೊರಬರುತ್ತದೆ. ಮಕ್ಕಳಿಂದ ಹೊರಹೊಮ್ಮುತ್ತದೆ. ನ್ಯೂಯಾರ್ಕ್ ಪಟ್ಟಣದಲ್ಲಿ ಬಡವರು ಹಿಂದೆಂದೂ ಕಾಣದ ನಿರ್ಗತಿಯ ದರಿದ್ರ ಸ್ಥಿತಿಯನ್ನು ತಲುಪಿದ್ದಾರೆ. ಬಹುಶಃ ಜೀವಂತ ವ್ಯಕ್ತಿಯು ನರಳಾಟ ಏನೆಂದು ಅರ್ಥ ಮಾಡಿಕೊಳ್ಳಲಾರ, ಬಡತನ ಎಷ್ಟು ಭೀಕರವೆಂದು ತಿಳಿಯಲಾರ. ಯಾವ ಒಂದು ವ್ಯಕ್ತಿಯೂ ಎಲ್ಲವನ್ನೂ ನೋಡಲಾರ, ಯಾರೊಬ್ಬನ ಕಲ್ಪನೆಯೂ ಗ್ರಹಿಸಲಾಗದು. ಇದನ್ನು ಓದುವ ಕೆಲವು ವ್ಯಕ್ತಿಗಳು ಆಹಾರವಿಲ್ಲದಿರುವುದು ಏನೆಂದು ಅರ್ಥ ಮಾಡಿಕೊಳ್ಳುವರು. ಹಲವು ವಿಷಯಗಳಲ್ಲಿ ಇದೊಂದು ಯಾರೂ ತಮ್ಮ ಮನೆಗೆ ಕೊಂಡೊಯ್ಯಲು ಹೆದರಬೇಕಾದ ವಿಷಯವಾಗಿದೆ. ಅವರು ಹೇಳುತ್ತಾರೆ, ಖಂಡಿತವಾಗಿ ಜನರಿಗೆ ಎಲ್ಲೋ ಏನೋ ತಿನ್ನಲು, ಜೀವನವನ್ನು ಸಾಗಿಸಲು ಸಾಕಾಗುವಷ್ಟು ಆಹಾರ ದೊರೆಯುತ್ತದೆ. ಅವರು ತಮ್ಮ ಮಿತ್ರರ ಮನೆಗೆ ಹೋಗಬಹುದು. ಹೊಡೆತಕ್ಕೊಳಗಾದವರಿಗೆ ಎಲ್ಲೋ ಎಂಬುವುದಿಲ್ಲ. ಅವರ ಮಿತ್ರರೂ ಸಹ ಅವರಂತೆಯೇ ನಿರ್ಗತಿಕರು. ಮನುಷ್ಯರು ಎಷ್ಟರ ಮಟ್ಟಿಗೆ ಆಹಾರವಿಲ್ಲದೆ ಬಲಹೀನರಾಗಿದ್ದಾರೆ ಎಂದರೆ, ಅವರಿಗೆ ಕೆಲಸ ಮಾಡುವ ಅವಕಾಶ ದೊರೆತರೂ ಅವರು ಕೆಲಸ ಮಾಡಲು ಅಶಕ್ತರು.